ಶ್ರೀ ಹಡಪದ ಅಪ್ಪಣ್ಣ ಸಮಾಜದ ಕರ್ನಾಟಕ ರಾಜ್ಯ ಆಂತರಿಕ ಚುನಾವಣೆ ದಿನಾಂಕ 20/1/2026 ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ ನಡೆದಿದ್ದು, ಆಂತರಿಕ ಚುನಾವಣೆ ಅಧಿಕಾರಿಗಳಾದ ಗಂಗಾಧರ ಎಮ್ಮಿಗನೂರು, ಗುಡ್ಡಪ್ಪ ಮಲ್ಲೂರು, ಎಂಎಸ್ ನಾವಿ, ಎಚ್ಜಿ ಹಂಪಣ್ಣವರ್, ಉಳುವಪ್ಪ ಹಡಪದ್ ಹಾಗೂ ಹಡಪದ ಅಪ್ಪಣ್ಣ ಸಮಾಜದ ಮಾಜಿ ಅಧ್ಯಕ್ಷರು ಸಿದ್ದಪ್ಪ ಹಡಪದವರು ಮತದಾನಕ್ಕೆ ಕರೆ ಕೊಟ್ಟಂತೆ ಮತದಾನ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಅತ್ಯಂತ ಶಾಂತಿಯಿಂದ ನಡೆದಿದೆ. ರಾಜ್ಯ ಸಂಘದಲ್ಲಿ ಸದಸ್ಯತ್ವ ಹೊಂದಿರುವ ಸದಸ್ಯರು ಮತದಾನ ಮಾಡುವ ಹಕ್ಕನ್ನು ಮತದಾನ ಮಾಡುವ ಮುಖಾಂತರ ಮತ ಚಲಾಯಿಸಿದ್ದಾರೆ. ಚುನಾವಣೆ ಹೆಚ್ಚು ಆಕರ್ಷಣೆ ಹಾಗೂ ಶಿಸ್ತು ಮತ್ತು ಅತ್ಯಂತ ಶಾಂತಿಯುತವಾಗಿ ನೆರವೇರಿತು. ಎಲ್ಲ ಮತದಾನ ಕೇಂದ್ರದಲ್ಲಿ ಜನರು ಹೆಚ್ಚು ಉತ್ಸುಕತೆಯಿಂದ ಪಾಲ್ಗೊಂಡು ಮತದಾನವನ್ನ ಮಾಡಿದ್ದಾರೆ. ರಾಜ್ಯಾದ್ಯಂತ 90%ಕ್ಕೂ ಹೆಚ್ಚು ಮತದಾನ ನಡೆಯಿತು. ಇದು ಹಡಪದ ಸಮಾಜದ ಇತಿಹಾಸ ಭೂಪಟದಲ್ಲಿ ಸೇರಿದ ದಿನವಾಯಿತು ಎಂದು ರಾಜ್ಯದಲ್ಲಿ ಮತದಾನ ಮಾಡಿದ ಎಲ್ಲರಿಗೂ ಅಭಿನಂದನೆಗಳನ್ನು ಹಾವೇರಿ ಜಿಲ್ಲಾ ಮಾಧ್ಯಮ ಪ್ರತಿನಿಧಿ ಮಲ್ಲಿಕಾರ್ಜುನ ಹಡಪದ ತಿಳಿಸಿದ್ದಾರೆ. ಚುನಾವಣೆಯ ಒಂದು ಜನರ ಸಮೀಕ್ಷೆಯ ಪ್ರಕಾರ ರಾಜ್ಯಾಧ್ಯಕ್ಷರ ಹುದ್ದೆಗೆ ಕಣದಲ್ಲಿರುವ ದೇವು ಮುಂಡರ್ಗಿ ಹಾಗೂ ಈರಣ್ಣ ಸೂಗೂರು ಅವರ ನಡುವೆ ತೀವ್ರ ಪೈಪೋಟಿ ಇದ್ದು, ದೇವರು ಮುಂಡರ್ಗಿ ಅವರು ಶಿವಶರಣ ಹಡಪದ ಅಪ್ಪಣ್ಣ ಫೈನಲ್ ಅತಿ ಹೆಚ್ಚು ಮತ ಪಡೆದು ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಎಂದು ತಿಳಿದಿದೆ. ಆದರೆ ದಿನಾಂಕ 23/1/2026 ಚುನಾವಣಾ ಫಲಿತಾಂಶ ಅಧಿಕೃತವಾಗಿ ಹೊರಬೀಳಲಿದೆ. ಅಲ್ಲಿವರೆಗೂ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಮಲ್ಲಿಕಾರ್ಜುನ್ ಹಡಪದ್, ಪ್ರಜಾಪ್ರಭುತ್ವ ಟಿವಿ, ಶಿಗ್ಗಾಂವ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಆಂತರಿಕ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ರಟ್ಟಳ್ಳಿ ತಾಲೂಕಿನ ನಮ್ಮ ಎಲ್ಲ ಸಮಾಜ ಬಾಂಧವರು ವಿಶೇಷ ರೀತಿಯಿಂದ ಒಂದು ಗಾರ್ಡಿಯನ್ ಮಾಡ್ಕೊಳ್ಳೋ ಮುಖಾಂತರ ಮತವನ್ನು ಹೇಗೆ ಚಲಾವಣೆ ಮಾಡ್ಬೇಕಂತ ಇಡೀ ರಾಜ್ಯದಲ್ಲಿ ಮಾದರಿಯಾಗಿದ್ದಾರೆ. ನನ್ನ ಹಡಪದ ಅಪ್ಪಣ್ಣ ಸಮಾಜಕ್ಕಾಗಿ ಅವ್ರು ಪ್ರತಿ ಸಲ ಹೇಳ್ತಾರೆ, 20ನೇ ತಾರೀಕು ನಡೀತಕ್ಕಂಥ ಈ ಚುನಾವಣೆ ಕೇವಲ 20ಕ್ಕೆ ಮಾತ್ರ ಮೀಸಲು. ಅದಾದ್ಮೇಲೆ ನಾವೆಲ್ಲರೂ ಸಹಿತ ಅಣ್ಣ ತಮ್ಮಂದಿರು ಅನ್ನೋ ಒಂದು ಕೂಗನ್ನು ನಮ್ಮ ರಟ್ಟಳ್ಳಿ ತಾಲೂಕಿನ ಎಲ್ಲ ಸದಸ್ಯರು, ಎಲ್ಲ ಮತದಾರರು ಹೇಳ್ತಾರೆ. ಅವರಿಗೆ ನಮ್ಮ ಹಾವೇರಿ ಜಿಲ್ಲೆಯ ಕರ್ನಾಟಕ ರಾಜ್ಯದ ಚುನಾವಣಾ ಅಭ್ಯರ್ಥಿಯಾಗಿ ಒಬ್ಬ ಮಾಧ್ಯಮದ ಪ್ರತಿನಿಧಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಮಿಗಿಲಾಗಿ ಚುನಾವಣೆ ಇವತ್ತು ಬರುತ್ತೆ ಹೋಗುತ್ತೆ, ಇದಕ್ಕಿಂತ ಮಿಗಿಲಾಗಿ ನಾವೆಲ್ಲರೂ ಅಣ್ತಂದ್ರು, ನಾವೆಲ್ಲರೂ ಒಂದೇ ದಾರಿಯಲ್ಲಿ ಹೋಗ್ತಕ್ಕಂಥವ್ರು. ಎಷ್ಟೋ ಇವತ್ತೆಲ್ಲ ಬಂದಂಥರ ಮೂಡ್ ಒಂದೇ ಇದೆ, ಚುನಾವಣೆ ಅವಶ್ಯಕತೆ ಇದ್ದಿದ್ದಿಲ್ಲ ಅಂತ. ಆದರೆ ಸಮಾಜ ಜಾಗೃತಿ ಆಗಿದೆ, ಬೇರೆ ಸಮಾಜ ನಮ್ಮನ್ನು ನೋಡಂಗಾಗಿದೆ. ಇವತ್ತೆಲ್ಲರೂ ಬಂದವರು ಇವತ್ತು ಹೊಸ ವಿಶೇಷವಾದಂಥ ಅನುಭವವನ್ನು ಪಡೆದಿದ್ದಾರೆ. ಮಿಗಿಲಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಸಹಿತ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ವಿಶೇಷವಾಗಿ ನನ್ನ ರಟ್ಟಳ್ಳಿ ತಾಲೂಕಿನ ಎಲ್ಲ ಯುವಕರು, ನಮ್ಮ ಹಿರಿಯರು, ರಾಜ್ಯ ಕಮಿಟಿಯವರು ಎಲ್ಲರೂ ಸಹಿತ ಒಂದು ಒಗ್ಗಟ್ಟಿನಿಂದ ಬಂದು ಈ ಮತದಾನ ದಿನವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಯಾರಿಗೆ ಮತ ಹಾಕಿದ್ರು, ಯಾಕೆ ಮತ ಹಾಕಿದ್ರು ಬೇಡ, ಎಲ್ಲರೂ ನಮ್ಮವರೇ. ಅದ್ರ ಫಲಿತಾಂಶ ಬಂದಾಗ ಸೋಲು ಗೆಲುವು ಕಾಮನ್ ವಿಷಯದಾಗ, ಆದ್ರೆ ಬಂದು ಇವತ್ತಿನ ಮತದಾನ ದಿನವನ್ನು ಅದ್ಭುತವಾಗಿ ಅವರು ನೆರವೇರಿಸಿಕೊಟ್ಟಿದ್ದಾರೆ. ನನ್ನ ಸಮಾಜದ ಇವರು ಎಲ್ಲ ಯುವಕರಿಗೂ ಹಿರಿಯರಿಗೂ ಮತದಾನ ಮಾಡಿದಂಥ ಹಾವೇರಿ ತಾಲೂಕಿನ ಎಲ್ಲ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಸಹಿತ ಜಿಲ್ಲಾ ಅಧ್ಯಕ್ಷರಿಗೂ ಎಲ್ಲ ಕರ್ನಾಟಕ ರಾಜ್ಯದ ತಾಲೂಕು ಅಧ್ಯಕ್ಷರಿಗೂ ಮತದಾನ ಮಾಡ್ತಕ್ಕಂಥ ನನ್ನ ಹಡಪದ ಅಪ್ಪಣ್ಣ ಸಮಾಜ ಬಾಂಧವರಿಗೆ ಕೋಟಿ ಕೋಟಿ ಶರಣುಗಳನ್ನು ಅರ್ಪಿಸ್ತೀನಿ.